ಹಾಯ್ ಹಲೋ ನಮಸ್ತೆ. ಸುಮಾರು ದಿನದಿಂದ ರೆಗ್ಯುಲರಾಗಿ ವೀಡಿಯೋಸ್ಗಳು ಮಾಡೋಕ್ಕಾಗ್ತಾ ಇರಲಿಲ್ಲ, ಟೈಮ್ ಇರಲಿಲ್ಲ. ವರ್ಕ್ ಆ್ಯಂಡ್ ಕಮಿಟ್ಮೆಂಟ್ ಇಶ್ಯೂಸ್ ಇತ್ತು. ಕೆಲವು ಪ್ರಾಬ್ಲಮ್ಸ್ಗಳನ್ನ ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಎಸ್ಪೆಷಲಿ ಮೊಬೈಲ್ ಆ್ಯಂಡ್ ನೇಮ್ ಮ್ಯಾರೇಜಲ್ಲೇ ಟೈಮ್ ಪಾಸ್ ನಡೀತಾ ಇತ್ತು. ಸೊ ಇವತ್ತು ಕೂಡ ಅದೇ ರೀತಿ 3 ಹೆಸರನ್ನ ತೊಗೊಂಡಿದ್ದೀನಿ. ಆಯಿತಾ, ಸವಿತಾ ಅನ್ನೋದು ಈ ರೀತಿ ಕೂಡ ಬರೀಬಹುದು. ಕರೆಕ್ಷನ್ ಮಾಡಿದಾಗ ಈ ರೀತಿ ಯೂಸ್ ಮಾಡ್ಬೋದು. ಇದು ಇದರದ್ದೇ ಆದ ಒಂದು ರೀತಿಯಲ್ಲಿ ಪರ್ಫೆಕ್ಟ್ ಆಗಿದೆ, ಬಟ್ ಇಟ್ ಡಿಪೆಂಡ್ಸ್. ಅದೇ ರೀತಿ ಈ ಒಂದು ಹೆಸರೇನಿದೆ ಸವಿತಾ ಅನ್ನೋದು, ಇಲ್ಲಿ ಯಾವ ಒಂದು ಸೌಂಡ್ಗಳು ಬರ್ತಾ ಇದೆ, ಯಾವ ಒಂದು ಅಕ್ಷರಗಳಿದೆ ಮತ್ತು ಏನಾಗ್ತದೆ, ಇದು ಯಾರಿಗಾರು ಈ ಒಂದು ಹೆಸರಿತ್ತು ಅಂತಂದರೆ ಇದನ್ನು ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದಾ ಅಂತ ತಿಳಿಸ್ಕೊಡ್ತೀನಿ. ಹಾಗೆಯೇ ನಿಮಗೆ ನಿಮ್ಮ ಹೆಸರು ಬಗ್ಗೆ ತಿಳ್ಕೋಬೇಕು ಅಂತಿತ್ತಂದರೆ ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಫುಲ್ ಹೆಸರನ್ನು ಮತ್ತು ನಿಮ್ಮ ಹುಟ್ಟಿದ ದಿನಾಂಕನ. ಹುಟ್ಟಿದ ದಿನಾಂಕ ಯಾಕೆ ಬೇಕು ಅಂದರೆ, ಫಾರ್ ಎಕ್ಸಾಂಪಲಲ್ಲಿ ಈ ಒಂದು ಉದಾಹರಣೆಯಲ್ಲಿ ಇದರ ಒಂದು ಎಲ್ಲ ಹೆಸರದ್ದು ಅದರದ್ದೇ ಒಂದು ಟೋಟಲ್ ಬರುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಇದರದ್ದು ಏನು ಬರ್ತಾಯಿದೆ ಟೋಟಲ್ಲು. ಇದು 6ನೇ ತಾರೀಕು ಹುಟ್ಟಿದವರು, 6/15/24ನೇ ತಾರೀಕು ಹುಟ್ಟಿದವರಿಗೆ ಈ ಹೆಸರನ್ನ ಯೂಸ್ ಮಾಡಬಾರ್ದು. ಅದೇ ರೀತಿ ಈ ಹೆಸರು ಬಂದು 3/12/21 ಮತ್ತು 30ನೇ ತಾರೀಕು ಹುಟ್ಟಿದವರು ಇದನ್ನು ಯೂಸ್ ಮಾಡಬಾರ್ದು. ಮೂರೂ ಕೂಡ ಒಂದೇ ರೀತಿ ಹೆಸರನ್ನು ಕರಿತೀವಿ, ಆದರೆ ಅದರದ್ದೇ ಆದ ಒಂದು ಬದಲಾವಣೆಗಳಿರುತ್ತೆ, ಅದರದ್ದೇ ಆದೊಂದು ಲಾಭ ಇದೆ. ಈ ಹೆಸರು ಕಂಪ್ಲೀಟಾಗಿ ವೇಸ್ಟು. ಸೊ ಈ ನೇಮ್ನ ಯಾರು ಯೂಸ್ ಮಾಡ್ತೀರಿ ಇದೇ ಸ್ಪೆಲ್ಲಿಂಗಲ್ಲಿ ವಿತೌಟ್ ಎಚ್ ಇಲ್ಲ ಅಂತಂದರೆ ಅವರು ಈ ನೇಮ್ನ ಯೂಸ್ ಮಾಡಬೇಡಿ. ಈ ಎರಡು ನೇಮ್ಗಳನ್ನ ಯೂಸ್ ಮಾಡ್ಬೋದು. ಸೊ ಏನು ನನಗೆ ಪರ್ಸ್ನಲ್ಲಾಗಿ ಸಜೆಷನ್ಸ್ ಬರುತ್ತೆ, ಪರ್ಸ್ನಲಾಗಿ ಯಾರು ಕೇಳ್ತೀರಾ ಅದೊಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಹೋಗ್ತಾರೋ ಅಂಥದ್ದು. ನೇಮ್ ಡಿಸೈನ್, ನೇಮ್ ಕರೆಕ್ಷನ್ ಬಂದಾಗ ಏನಿದೆ ಅದು ಚಾರ್ಜಸ್ ಅಂತ, ಕನ್ಸಲ್ಟೇಷನ್ ಫೀಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಕ್ಲಿಕ್ ಮಾಡಿ, ಒಂದು ವಿಡಿಯೋ ಇದೆ, 3 ನಿಮಿಷ ವಿಡಿಯೋ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಗೊತ್ತಾಗ್ತದೆ. ಅದಾದಮೇಲೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಪರ್ಸ್ನಲ್ ಏನಿದೆ ಅದು ಕ್ಲಿಯರ್ ಮಾಡಿಕೊಡ್ತೀನಿ. ಬಟ್ ಈ ರೀತಿ ಬಂದಾಗ ನಿಮ್ಗೆ ಏನಾದ್ರು ಡೌಟ್ ಇತ್ತು, ಕ್ಯೂರಿಯಾಸಿಟಿ ಇತ್ತು, ನಿಮ್ಮ ಹೆಸರು ಬಗ್ಗೆ ನಿಮ್ಗೆ ತಿಳ್ಕೋಬೇಕು ಅಂತಿತ್ತು ಅಂತಂದರೆ ನಿಮ್ಮ ಕಂಪ್ಲೀಟ್ ಹೆಸರು ಬರೀ ಇಷ್ಟೇ ಅಲ್ಲ, ಇದರ ಜೊತೆಲಿ ನಿಮ್ಮ ಇನಿಷಿಯಲ್ ಇತ್ತು ಅಂತಂದರೆ ಏನಾರು ಇತ್ತು ಅಂದರೆ ಅದನ್ನು ನೀವು ಕಳಿಸ್ಕೊಡಿ. ಆಗ ನಿಮ್ಮ ಹೆಸರು ಪ್ರಿಡಿಕ್ಷನ್ ಕೂಡ ಆಗುತ್ತೆ ಮತ್ತು ಕಲಿಯೋರಿಗೆ ಹೆಸರಿಂದ ಏನಾಗ್ತದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಬೇಸಿಕಲಿ ನಾನು ಹೇಳ್ದಂಗೆ ನೋಡಿ, ನಿಮ್ಮ ಏನು ಹೆಸರಿದೆ, ನಿಮ್ಮ ಹೆಸರು ಬಗ್ಗೆ ತಿಳ್ಕೋಬೇಕು ಅಂತಂದರೆ, ಮಕ್ಕಳು, ಫ್ಯಾಮಿಲಿ, ರಿಲೇಟಿವ್ಸ್ ಮತ್ತು ಕಂಪ್ನಿ ನೇಮ್ ಬಗ್ಗೆ ಕೂಡ ತಿಳ್ಕೋಬೇಕಂತಂದರೆ ಈ ನಂಬರಿಗೆ ನಿಮ್ಮ ಒಂದು ಹೆಸರನ್ನು ಕಳಿಸಿ. ವಿಸಿಟಿಂಗ್ ಕಾರ್ಡ್ ಅನಾಲಿಸಿಸ್ ಮಾಡಬೇಕಂದ್ರೂ ಕೂಡ ಈ ಒಂದು ನಂಬರಿಗೆ ನಿಮ್ಮ ವಿಸಿಟಿಂಗ್ ಕಾರ್ಡನ್ನ ಕಳಿಸಿ. ನಾನು ವಿಸಿಟಿಂಗ್ ಕಾರ್ಡಲ್ಲಿ ಏನು ಮಿಸ್ಟೇಕ್ ಇದೆ ಮತ್ತು ನಿಮ್ಮ ಬಿಸ್ನೆಸ್ ಯಾವ ರೀತಿ ನಡೀತಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಬೇಸಿಕಲಿ ಬಂದು ನೋಡಿ, 3 ಸ್ಪೆಲ್ಲಿಂಗ್ ತೋರಿಸಿದ್ದೆ. 3 ಸ್ಪೆಲ್ಲಿಂಗಲ್ಲಿ ಏನೇನು ಆಗ್ತದೆ ಅಂತ. ಉದಾಹರಣೆಗೆ ಈ ಒಂದು ಏನಿದೆ ಸವಿತಾ ಅನ್ನೋದರಲ್ಲಿ, ಸೊ ಇದರಲ್ಲಿ ಎಸ್ ಅಂದರೆ 3, ಎ ಅಂದರೆ 1, ಇದೆಲ್ಲ ಎಲ್ಲಿದೆ ಅಂತಂದರೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ನೇಮ್ ನ್ಯೂ ರಿಲಿಜನ್ ಅಂತಲೇ ವಿಡಿಯೋ ಮಾಡಿದ್ದೀನಿ. ಅದನ್ನು ಎಲ್ಲರೂ ಲಿಂಕಲ್ಲಿ ಹಾಕಿರ್ತೀನಿ ಅಥವಾ ಎಂಡಿಂಗಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ ನೋಡಿ. ಸೊ ನಿಮ್ಮ ಹೆಸರನ್ನ ಕೂಡ ಇದೇ ರೀತಿ ನಂಬರ್ ಆಗಿ ಮಾಡಬೇಕು. ಆಮೇಲೆ ಇದಿಷ್ಟನ್ನು ಒಂದು ಟೋಟಲ್ ಮಾಡಿದ್ರೆ, ಮೊತ್ತ ಮಾಡಿದ್ರೆ ನೋಡಿ 16 ಬರುತ್ತೆ. ಪುನಃ 6 + 1 + 1 ಮಾಡಿದ್ರೆ 7 ಆಗುತ್ತೆ. ಏನಿದ್ರ ಅರ್ಥ ಅಂತಂದರೆ, ಉದಾಹರಣೆಗೆ ಪ್ರತಿಯೊಂದು ಹೆಸರಿನಲ್ಲೂ ಏನಿರುತ್ತೆ, ಅಕ್ಷರಗಳಿರುತ್ತೆ. ಅಕ್ಷರಗಳದ್ದು ಅದರದೇ ಆದ ಸ್ವಭಾವ ಇರುತ್ತೆ. ಸೊ ಎಲ್ಲ ಅಕ್ಷರಗಳದ್ದು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾನು ಹೇಳಬೇಕಾಗಿರೋದು ಮೊದಲನೇದು ಬಂದು ಯಾರ ಹೆಸರಿನಲ್ಲಿ SA ಅನ್ನೋದು ಸ್ಟಾರ್ಟ್ ಆಗುತ್ತೆ. ಉದಾಹರಣೆಗೆ ಸಂತೋಷ್, ಸಹನಾ, ಇಂಥವರು ಯಾರ ಹೆಸರಲ್ಲಿ ಈ ರೀತಿ ಸ್ಟಾರ್ಟ್ ಆಗ್ತದೆ, ಇವರೇನಂತಂದರೆ ತುಂಬ ಜಾಲಿಯಾಗಿರ್ತಾರೆ, ಮಾತು ಚೆನ್ನಾಗಿರುತ್ತೆ. ಸೊ ಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವಿ, ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಇದೇ SA ಅನ್ನೋದು ಎಂಡಿಂಗಲ್ಲಿ ಬಂದರೆ, ಈ ಥರ ಏನಾದ್ರು ಬಂದಿತ್ತು ಅಂದರೆ, ಉದಾಹರಣೆಗೆ ಮಾನಸ ಅನ್ನೋ ಹೆಸರಲ್ಲಿ ಎಂಡಿಂಗಲ್ಲಿ ಬರುತ್ತೆ. ಇವ್ರದ್ದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಮತ್ತು ಕಷ್ಟಗಳು ಜಾಸ್ತಿ ಇರುತ್ತೆ. ಫಸ್ಟ್ ಅದನ್ನು ನೆನ್ಪಿಟ್ಕೊಳ್ಳಿ. ಸೆಕೆಂಡ್ನೇದು ಬಂದು ಸಿಂಪಲಾಗಿ ಒಂದೇ ಒಂದು ಎಸ್ ಬಗ್ಗೆ ಮಾತ್ರ ಹೇಳ್ತೀನಿ. ಎ ಬಂದಿರೋದ್ರಿಂದ ಸ್ವಂತ ಕೆಲಸ ಮಾಡೋಕ್ಕೆ ಇಷ್ಟ ಇರುತ್ತೆ. ಎಸ್ ಇರೋರು ಏನಾಗ್ತಾರೆ ಅಂತಂದರೆ ಒಳ್ಳೆ ಫ್ರೆಂಡ್ ಆಗಿರ್ತಾರೆ, ಮಾತು ತುಂಬ ತೀಕ್ಷ್ಣ ಇರುತ್ತೆ, ತುಂಬ ರಫ್ ಇರುತ್ತೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆಲ್ಲ, ನಿಮಗೆ ಅವ್ರ ಮಾತಿನಿಂದನೇ ಬೇಜಾರೇ ಮಾಡಿಬಿಡ್ತಾರೆ. ಸೊ ಮಾತಿನಿಂದ ನಿಮ್ಮನ್ನ ಅವರು ಕೆಲಸನೂ ಮಾಡಿಸ್ತಾರೆ, ಮಾತಿನಿಂದ ನೀವೇನೂ ಮಾಡೋಕ್ಕೂ ಹೋಗ್ಬಾರ್ದು, ಆ ರೀತಿ ಹಾಳು ಮಾಡ್ತಾರೆ. ಸೊ ಮಾತು ತುಂಬ ಚೆನ್ನಾಗಿರುತ್ತೆ. SA ಒಟ್ಟಿಗೆ ಬಂದಾಗ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಸೊ ಮಾತು ಚೆನ್ನಾಗಿರುತ್ತೆ, ಬಟ್ ಮಾತನ್ನು ಕಂಟ್ರೋಲ್ ಮಾಡಬೇಕು. ಎಷ್ಟು ಕಂಟ್ರೋಲಾಗಿ ಮಾತಾಡ್ತಾರೆ ಅಷ್ಟು ಒಳ್ಳೆಯದು. ಮಾತಿನಿಂದ ಕೆಲಸಗಳಾಗ್ತದೆ ಈ ಹೆಸರಿಗೆ. ಸೆಕೆಂಡದು ಬಂದು ಮಾಡೋ ಕೆಲಸಗಳಲ್ಲಿ ಯಶಸ್ಸು ಕೂಡ ಆಗ್ತದೆ, ಆದರೆ ಡಿಪೆಂಡ್ಸ್ ಯಾವ ಸ್ಪೆಲ್ಲಿಂಗ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಯಾವಾಗಲೂ ಕೂಡ ಒಂದು ಹಠ ಸ್ವಭಾವ ಇರುತ್ತೆ. ಹಾಗಾಗಿ ಕೆಲಸಗಳು ಅಂದರೆ ಎಲ್ಲ ವ್ಯಕ್ತಿಗೂ ಒಂದು ಕೆಟ್ಟ ಟೈಮ್ ಬರುತ್ತೆ, ಆ ಟೈಮಲ್ಲಿ ಕೆಲಸಗಳಾಗಲ್ಲ, ಮಿಕ್ಕ ಟೈಮಲ್ಲಿ ಕೆಲಸ ಆಗ್ತದೆ. ಬಟ್ ಈ ಸ್ಪೆಲ್ಲಿಂಗ್ 16/7 ಇದ್ರ ಬಗ್ಗೆ ಮಾತಾಡೋಣ, ಓಕೆನಾ. 16/7 ಇದ್ದಾಗ ಏನಾಗ್ತದೆ ಅಂತಂದರೆ, ಮೊದಲನೇದಾಗಿ ಈ ಟೋಟಲ್ ಅಷ್ಟೊಂದು ಒಳ್ಳೆಯದಲ್ಲ. ಎಲ್ಲನೂ ಸ್ಟಾರ್ಟ್ ಮಾಡ್ತೀರಾ, ಬಟ್ ಎಲ್ಲ ಅದು ಕೆಲಸ ನಡೀತಾ ಬರೀ ಪ್ರಾಬ್ಲಮ್ ಆಗ್ತದೆ. ಯಾವ ಕೆಲಸ ನೀವು ಅಂದ್ಕೊಂಡಂಗೆ ಈಸಿಯಾಗಿ ನಡೆಯಲ್ಲ. ಸಂಬಂಧಗಳಲ್ಲಿ ಸಮಸ್ಯೆ ಇರುತ್ತೆ, ಯಾರ ಜೊತೆನೂ ಚೆನ್ನಾಗಿರಲ್ಲ.
ಇಷ್ಟೇ ಜನ ಇದ್ದರೂ ಕೂಡ ಯಾವಾಗಲೂ ಸಿಂಗಲ್ ಇರ್ತೀರ, ಒಬ್ಬರೇ ಇರ್ತೀರ, ಕಷ್ಟಪಡ್ತಾ ಇರ್ತೀರ, ಕಷ್ಟಕ್ಕೆ ಯಾರೂ ಆಗಲ್ಲ. ಏನೇ ವಿಷಯ ಕಲಿಬೇಕು ಅಂದರೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಅದೃಷ್ಟ ಕೈ ಹಿಡಿದಾರಲ್ಲ, ತುಂಬ ಬುದ್ಧಿವಂತರಾಗಿರ್ತೀರ, ಅಥವಾ ಯಾವ ವಿಷಯ ನಿಮಗೆ ಗೊತ್ತೋದ್ರಲ್ಲಿ ಬುದ್ಧಿವಂತಿಕೆ ಇರುತ್ತೆ. ಬಟ್ ಫ್ಯಾಮಿಲಿ ಖುಷಿ ಅಂತೇನಿದೆ, ಫ್ರೆಂಡ್ಸ್ ಫ್ಯಾಮಿಲಿಗಳ ವಿಷಯದಲ್ಲಿ ಯಾವಾಗಲೂ ಸಮಸ್ಯೆಗಳು ಬರ್ತಾ ಇರುತ್ತೆ. ಆ ಸಂಖ್ಯೆ ಆ ಒಂದು ಟೋಟಲ್ ಇದು 16 ನಿಮ್ಮದು ಯಾರದೇ ಟೋಟಲ್ ಆಗಿದ್ದರೂ ಕೂಡ ಇದೇ ರೀತಿ ಇರುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಕೂಡ ಏನು ಅನ್ಕೋತೀರ ಅಥವಾ ಏನು ಅಂದ್ಕೊಂಡಿರ್ತೀರ ಆ ರೀತಿ ನಡೆಯೋದೇ ಇಲ್ಲ. ಸಡನ್ನಾಗಿ ಸ್ವಲ್ಪ ಎಲ್ಲ ಕೆಲಸಗಳು ಫಾಸ್ಟಾಗಿ ಸಡನ್ನಾಗಿ ಆಗ್ತಾ ಇರ್ತದೆ. ಅದರಿಂದ ನಿಮಗೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕಾಗ್ತಾ ಇರಲ್ಲ. ಇದೊಂದು ಸಮಸ್ಯೆನ ಜಾಸ್ತಿ ತೋರಿಸುತ್ತೆ ಈ ಒಂದು ಹೆಸರು. ಮತ್ತು ರಿಸರ್ಚ್ ಕೆಲಸಗಳಲ್ಲಿ ಓಕೆ, ಮೆಡಿಕಲ್ ಫೀಲ್ಡಲ್ಲಿ ಮಟ್ಟಿಗೆ ಓಕೆ, ಅದು ಬಿಟ್ಟು ಎಜುಕೇಷನ್ ಫೀಲ್ಡಲ್ಲಿ ಓಕೆ, ಬೇರೆ ಕಡೆ ಅಷ್ಟೊಂದು ಸೆಟ್ ಆಗಲ್ಲ. ಇದು ನಿಮಗೆ ದುಡ್ಡು ಕಾಸು ಬೇಕು ಅಥವಾ ನೆಮ್ಮದಿಯಾಗಿರ್ಬೇಕಂದ್ರೆ ಬರಲ್ಲ. ಸಂಬಂಧಗಳಲ್ಲಿ 100% ಪ್ರಾಬ್ಲಮ್ ಇರುತ್ತೆ, ಸರಿನಾ? ಹಾಗಾಗಿ ಈ ಒಂದು ಹೆಸರೇನಿದೆ ಇದನ್ನು ಯೂಸ್ ಮಾಡಬೇಡಿ. ಫಸ್ಟ್ ಕರೆಕ್ಷನ್ ಸಿಂಪಲ್ಲಾಗಿ ಸುಮಾರು ಜನದ್ದು ಗೊತ್ತಿಲ್ಲದೇ ಇದೇ ಹೆಸರಿರುತ್ತೆ. ಇಲ್ಲೇನಾಗಿದೆ ಅಂದರೆ ಹಳೆ ಹೆಸರಿಗೂ ಇಲ್ಲಿ ಒಂದು H ಬಂದಿದೆ. H ಆಲ್ಫಾಬೆಟ್ ಇದ್ದಾಗ ಅದೃಷ್ಟ ಅನ್ನೋದು ಸ್ವಲ್ಪ ಕೈ ಹಿಡಿಯುತ್ತೆ, ಬಟ್ ಎಂಡಿಂಗಲ್ಲಿದೆ. ಬಟ್ ಹಠ ಕೂಡ ಜಾಸ್ತಿ ಇರುತ್ತೆ. ವ್ಯಕ್ತಿಗೆ ಸ್ವಲ್ಪ ಹಠ ಸ್ವಭಾವ ಜಾಸ್ತಿ ಇರುತ್ತೆ. ಹಠ ಒಳ್ಳೆಯದು. ಹಠನ ನೀವು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದು. ಅಂದರೆ ಮಾಡೋ ಕಡೆ ನೀವು ತಿಳ್ಕೊಂಡು ಅಲ್ಲಿ ನೀವು ಹಠನ ತೋರಿಸ್ಬೇಕು, ಬಿಡಬಾರ್ದು. ಏನಾದರೂ ಒಂದು ಕಲ್ತಿರೋದನ್ನ ಬಿಡಬಾರ್ದು ಅಂದರೆ ಅಲ್ಲಿಯೂ ಕೂಡ ಹಠ ಅವಶ್ಯಕತೆ ಇದೆ. ಅಂಥ ಕಡೆ ನೀವು ಹಠ ಇಟ್ಕೊಂಡ್ರೆ ಒಳ್ಳೆಯದು. ಬೇಡದಿರೋ ವಿಷಯಕ್ಕೆ ಹಠ ಇಟ್ಕೊಂಡ್ರೆ ಅಂತಂದರೆ ಅದು ಯಾರೂ ಉದ್ಧಾರ ಆಗೋಲ್ಲ. ಸೊ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ. ಈಗೇನಾಗ್ತು, ಟೋಟಲ್ ಚೇಂಜ್ ಆಯಿತು, 21 ಆಯಿತು, 21/3 ಅಂತ ಆಯಿತು. ನಾನು ಹೇಳ್ದಂಗೆ 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಹುಟ್ಟಿರೋರು ಈ ಸಂಖ್ಯೆ ಹೆಸರನ್ನು ಯೂಸ್ ಮಾಡಬಾರ್ದು. ಇದು ತಪ್ಪಾಗುತ್ತೆ, ಅವರಿಗೆ ಪ್ರಾಬ್ಲಮ್ಸ್ಗಳು ಜಾಸ್ತಿ ತಂದುಕೊಡುತ್ತೆ. ಆಮೇಲೆ ಇದರ ಪಕ್ಕದಲ್ಲಿ ಏನೇ ಹೆಸರು ಬಂದರೂ ಕೂಡ, ಇನಿಷಿಯಲ್ಸ್ಗಳು ಏನೇ ಬಂದರೂ ಕೂಡ ಕರೆಯೋ ಹೆಸರು ಬಂದು ಯಾವಾಗಲೂ ಇಷ್ಟೇ ಕರೆಯೋದು, ಇನಿಷಿಯಲ್ ಸಮೇತ ಯಾರೂ ಕರೆಯಲ್ಲ. ಸೊ ಹಾಗಾಗಿ ಯಾವ ಹೆಸರನ್ನು ನೀವು ಪದೇ ಯೂಸ್ ಮಾಡ್ತೀರಾ, ಸಿಂಗಲಾಗಿ ಅದಕ್ಕೆ ಯಾರು ಕರೀತಾರೆ ಆ ಹೆಸರು ತುಂಬ ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ ಅಂದರೆ ಬುದ್ಧಿವಂತಿಕೆಗೆ ಒಳ್ಳೆಯದು. ಜೀವನದಲ್ಲಿ ಸ್ವಲ್ಪ ನಿಧಾನ ಆದಮೇಲೆ ಯಶಸ್ಸು ಸಿಗುತ್ತೆ. ದುಡ್ಡು ಕಾಸು ವಿಷಯದಲ್ಲಿ ಬಂದಾಗ ಸ್ವಲ್ಪ ನಿಧಾನ ಇರುತ್ತೆ, ಬಟ್ ಒಳ್ಳೆಯದು. ಬುದ್ಧಿವಂತಿಕೆಗೆ, ಬಿಸ್ನೆಸ್ಗೆ, ಸ್ವಂತ ವ್ಯಾಪಾರಕ್ಕೆ ಈ ಒಂದು ಹೆಸರನ್ನ ಯೂಸ್ ಮಾಡಬಹುದು. ಉದಾಹರಣೆಗೆ ನಿಮ್ಮ ಒಂದು ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ 1, 2, 5, 6 ಈ ರೀತಿಯ 6ಕ್ಕಾಗಲ್ಲ, 1, 2, 5 ಇತ್ತು ಅಂತಂದರೆ 1, 2ಕ್ಕೆ 3ನೇ ಕಾಂಬಿನೇಷನ್ ಚೆನ್ನಾಗಿ ಯೂಸ್ ಮಾಡಿ. 5ಕ್ಕೆ ಅಷ್ಟೊಂದು ಸೂಟೇಬಲ್ ಅಲ್ಲ, ಬಟ್ ಓಕೆ ಓಕೆ ಯೂಸ್ ಮಾಡ್ಬೋದು. 4ನೇ ನಂಬರ್ ಇತ್ತು ಅಂದ್ರೂ ನಡೆಯುತ್ತೆ. 7ನೇ ನಂಬರ್ ಇದ್ದವರಿಗೆ ಸೆಟ್ ಆಗುತ್ತೆ ಇದು, 7 ಮತ್ತು 8 ಇದ್ದವರಿಗೆ. ಬಟ್ 7, 8 ಇರೋರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಜೀವನ. 9ಕ್ಕೂ ಅಷ್ಟೊಂದು ಸೆಟ್ ಆಗಲ್ಲ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದು ಇದರದೇ ಆದ ರೀತಿಯಲ್ಲಿ ಇದೊಂದು ಪರ್ಫೆಕ್ಟ್ ಹೆಸರು ಇದು. ಅಂದರೆ ಇದರಲ್ಲಿ ಮಿಸ್ಟೇಕ್ಗಳು ಇಲ್ಲ, ಇದನ್ನು ಯೂಸ್ ಮಾಡಬಹುದು. ಯಾರ್ಯಾರು ಯೂಸ್ ಮಾಡ್ಬೋದು ಅಂತಂದರೆ ಏನು ಕಿಂಗ್ ನಂಬರ್ಗಳು ಹೇಳಿದೆ ಅಂದರೆ ಹುಟ್ಟಿದ ದಿನಾಂಕನ ಕಿಂಗ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ವೀಡಿಯೋಸ್ ನೋಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋ ನೋಡಿ ಕಿಂಗ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಕ್ವೀನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಯಾವ್ಯಾವ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಯೂಸ್ ಮಾಡ್ಬೋದು ಅಂತ ನಿಮಗೆ ತಿಳಿಸಿದ್ದೀನಿ, ಆಯಿತಾ? ಅದರ ಪ್ರಕಾರ ಯೂಸ್ ಮಾಡ್ತಾ ಹೋಗಿ ಈ ಹೆಸರನ್ನು. ನೆಕ್ಸ್ಟ್ ಒಂದು ಕರೆಕ್ಷನ್ ಇದೆ, ಇದೇ ಒಂದು ಹೆಸರಲ್ಲಿ ಇನ್ನೊಂದು ಕರೆಕ್ಷನ್ ಇದೆ. ಇದು 24ಕ್ಕೆ ಮಾಡ್ತೀವಿ ಅಂದರೆ ಒಂದು ಇಲ್ಲಿ ಜಾಸ್ತಿ ಆಗ್ತದೆ. ಅದೇನಾಗುತ್ತೆ, ಇಂಡೈರೆಕ್ಟಾಗಿ ಬಂದು ಇಲ್ಲಿ 21 ಇದ್ದಿದ್ದು 24 ಆಗ್ತಾಯಿದೆ. ಈ ರೀತಿ 6ಕ್ಕೆ ಬಂತು. 6ನೇ ನಂಬರ್ ಏನು ಅಂತ ಸುಮಾರು ಸಲ ವೀಡಿಯೋಸಲ್ಲಿ ಹೇಳಿದ್ದೀನಿ. ಶುಕ್ರ ಗ್ರಹ, ದುಡ್ಡು ಕಾಸು, ಲಕ್ಸುರಿ ಎಲ್ಲನೂ. ಸೊ ನಿಮ್ಮ ಅದೃಷ್ಟ ಸಂಖ್ಯೆ 6 ಇತ್ತು ಅಂತಂದರೆ ಯೂಸ್ ಮಾಡ್ಬೋದು. ನ್ಯೂಟ್ರಲ್ ನಂಬರ್ 6 ಇತ್ತು ಅಂದರೆ ಯೂಸ್ ಮಾಡ್ಬೋದು. ಸಾಫ್ಟ್ವೇರ್ ಸ್ವಲ್ಪ ಡಿಲೇ ಇದೆ, ಓವರ್ಲೋಡ್ ಆಗ್ತಾಯಿತ್ತು. ಏನೊಂದು ಲಕ್ಕಿ ನಂಬರ್, ಅನ್ಲಕ್ಕಿ ನಂಬರ್ ಕಾನ್ಸೆಪ್ಟೆಲ್ಲ ಇತ್ತು, ಎಲ್ಲನೂ ಈಗ ಬಂದು ಆ್ಯಡ್ ಆಗುತ್ತೆ. ಸೊ ಆರಾಮಾಗಿ ಯೂಸ್ ಮಾಡ್ತಾ ಹೋಗಿ, ತಲೆಗೆಡಿಸ್ಕೋಬೇಡಿ. ಬಟ್ ಅಲ್ಲಿವರೆಗೂ ಏನು ನಡೀತಾ ಇದೆ ಅದಕ್ಕೆ ಲಕ್ಕಿ ನಂಬರ್ಗಳನ್ನ ನಾನು ಕೊಡ್ತಾ ಇಲ್ಲ. ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋ ಒಂದು ವೀಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಅದನ್ನು ನೋಡಿಕೊಂಡು ನೀವು ನಿಮ್ಮ ಲಕ್ಕಿ ನಂಬರ್ನ ತಿಳ್ಕೊಳ್ಳಿ. ಡೌಟ್ ಇದ್ದರೆ ನನಗೆ ಕೇಳಿ. ಸೊ ಈ ಹೆಸರನ್ನ ಯಾರು ಯೂಸ್ ಮಾಡಬಹುದು? ದುಡ್ಡು ಕಾಸು, ಲಕ್ಸುರಿ ಲೈಫು ಮತ್ತು ಫ್ಯಾಮಿಲಿ, ಮದುವೆ ಆಗಿರಲಿಲ್ಲ ಅಥವಾ ಸಂಸಾರದಲ್ಲಿ ಒಂದು ಖುಷಿಯಾಗಿರಬೇಕು, ಎಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಸಂಬಂಧಗಳು ಚೆನ್ನಾಗಿರಬೇಕು ಅಂತಂದರೆ ಅಂಥವರು ಈ ಒಂದು ಹೆಸರನ್ನು ಯೂಸ್ ಮಾಡಿ. ಬಟ್ ನೆನಪಿರಲಿ, ನಂಬರ್ ಯಾವುದಿರಬಾರ್ದು, 3ನೇ ನಂಬರ್ ಇರಬಾರ್ದು. ಮತ್ತು ಲೂಸಾಗಿ ಬಂದು 6ಕ್ಕೂ 8ನೇ ನಂಬರ್ಗೂ ಕೂಡ ಅಷ್ಟೊಂದು ವರ್ಕ್ ಆಗೋಲ್ಲ ಇದು. ಅದು ಬಿಟ್ಟು ಬೇರೆ ಇದರಲ್ಲಿ ಅದಕ್ಕೂ ಓಕೆ. ಕಿಂಗ್ ನಂಬರ್ 1 ಮತ್ತು ಕಿಂಗ್ ನಂಬರ್ 2 ಇತ್ತು ಅಂತಂದರೆ ಸ್ವಲ್ಪ ನೀವು ಸಂಬಂಧಗಳಲ್ಲಿ ಅಂದರೆ ಸ್ವಲ್ಪ ಅರ್ಜೆಂಟ್ ಮಾಡ್ತೀರ, ತುಂಬ ಬೇಗ ಕಮಿಟ್ ಆಗೋದು, ತುಂಬ ಬೇಗ ಬೇರೆಯವ್ರನ್ನ ಇಷ್ಟಪಡೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರು ಅವಾಯ್ಡ್ ಮಾಡಿ. 5, 6 ಕಾಂಬಿನೇಷನಲ್ಲಿ ದುಡ್ಡು ಸೇವಿಂಗ್ಸು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಸೊ 5ನೇ ತಾರೀಕು ಕಿಂಗ್ ನಂಬರ್ ಯಾರಿಗಿದೆ ಅವ್ರಿಗೆ ಈ ಹೆಸರನ್ನ ಯೂಸ್ ಮಾಡಿದ್ರೆ ಸೇವಿಂಗ್ಸ್ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ. ಅದು ಬಿಟ್ಟು 7, 8, 9ನ ಯಾವಾಗಲೂ ಸಜೆಸ್ಟ್ ಮಾಡಲ್ಲ.
ಇಷ್ಟರಲ್ಲಿ ಏನಿದೆ ಅವ್ರಿಗೆ ಇದು ಮಾಡಿ. ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಈ ಹೆಸರು ಇತ್ತು ಅಂತಂದು ಈ ಹೆಸರನ್ನ ನೀವು ಯೂಸ್ ಮಾಡಬೇಕು ಅಂತ ಇದಾಗಿ ನಿಮ್ಮ ಒಂದು ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂದರೆ ಲೆಕ್ಕ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ವಿಡಿಯೋಸ್ ಇದೆ ಆಲ್ರೆಡಿ, ಕಿಂಗ್ ಆ್ಯಂಡ್ ಕ್ವೀನ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ, ಇದೇ ಚಾನಲಲ್ಲಿ. ಅದನ್ನು ನನಗೆ ಈ ನಂಬರ್ಗೆ ನಿಮ್ಮ ವಾಟ್ಸ್ಯಾಪ್ ಮಾಡಿ, ಅಥವಾ ನಿಮ್ಮ ಒಂದು ಫುಲ್ ನೇಮ್ ಏನಿದೆ ಅದನ್ನು ಇಲ್ಲಿಗೆ ವಾಟ್ಸ್ಯಾಪ್ ಮಾಡಿ ನಾನು ಡೀಟೇಲ್ಸ್ ಕೊಡ್ತೀನಿ. ಮಿಸ್ ಆಗಿರೋದು ಸವಿತಾ ಅಂತಲೇ ಹೆಸರಿತ್ತು ಅಂತಂದರೆ ಅವರಿಗೆ ನಾನು ಏನು ಹೇಳಿದೆ ಅದು ಮ್ಯಾಚ್ ಆಗ್ತಾಯಿದೆ ಅಂತಂದರೆ ಅಂಥವ್ರು ನನಗೆ ವಾಟ್ಸಪ್ ಮಾಡಿ ತಿಳಿಸಿ. ಕರೆಕ್ಷನ್ ಮಾಡಿದಾಗ ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು, ಏನಕ್ಕೆ ಅಂದರೆ ಇಲ್ಲಿ ಬರೀ ಏನು ಕರಿತೀವಿ ಆ ಹೆಸರು ಮಾತ್ರ ತೊಗೊಂಡಿದ್ದೀನಿ. ಪೂರ್ಣ ಹೆಸರು ತೊಗೊಂಡಾಗ ಅಂದರೆ ಇನಿಷಿಯಲ್ಗಳು ತೊಗೊಂಡಾಗ ಇನಿಷಿಯಲ್ ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದಾ, ಮದುವೆ ಆಗ್ತದೆ ಆಗ ಗಂಡನ ಹೆಸರು ಸೇರಿಕೊಳ್ಳುತ್ತೆ ಅಂಥವ್ರು ಯಾವ ರೀತಿ ಮಾಡಬೇಕು, ಅಥವಾ ಸರ್ನೇಮ್ಗಳಿರುತ್ತೆ ಅವ್ರು ಯಾವ ರೀತಿ ಇದು ಮಾಡಬೇಕು ಅದನ್ನು ನಾನು ತಿಳಿಸ್ಕೊಡ್ತೀನಿ ಪರ್ಸ್ನಲಾಗಿ. ಯೂಸ್ ಮಾಡ್ಕೊಳ್ಳಿ, ಏನಕ್ಕೆ ಆಲ್ರೆಡಿ ಡೀಟೇಲ್ಸ್ ಹೇಳಿದ್ದೀನಿ. ಮ್ಯಾಚ್ ಆಗ್ತದೆ, ಇದು ಯಾವಾಗಲೂ ಮ್ಯಾಚ್ ಆಗುತ್ತೆ. ಸೊ ನಿಮ್ಗೆ ಏನು ಬೇಕು ಅದನ್ನು ಇದು ಮಾಡ್ಕೊಳ್ಳಿ. ಮತ್ತು ಬೇರೆ ಏನೇ ಡೌಟ್ ಇದ್ದರೂ ಕೂಡ ಈ ನಂಬರ್ಗೆ ಇದು ಮಾಡಿ. ಮತ್ತು ಯಾರು ಸಿಮ್ ಗಿಮ್ ಅಂತ ಏನು ಕೇಳ್ತಾ ಇದ್ದೀರಾ, ಏನು ಮಾಡ್ತಿದ್ದೀರಾ, ಯಾವಾಗಲೂ ಅಷ್ಟೇ ಸಿಮ್ ಟೋಟಲ್ ನಿಮಗೆ ಕೊಟ್ಟಿರ್ತೀನಿ ನಾನು ಆಲ್ರೆಡಿ. ನೀವು ಹೋಗಿ ಹುಡುಕಿದ್ರೂ ಕೂಡ ಅಷ್ಟು ಈಸಿಯಾಗಿ ಸಿಗೋಲ್ಲ. ಸೊ ಸ್ವಲ್ಪ ತಾಳ್ಮೆ, ಸ್ವಲ್ಪ ಟೈಮ್ ಕೊಟ್ಟರೆ ಒಳ್ಳೆಯದು. ಯಾವುದೋ ನಂಬರ್ ಕೊಟ್ಬಿಟ್ಟು ಕೆಲಸ ನಾವು ಮಾಡಲ್ಲ, ಟೈಮಲ್ಲಿ ಕಾದರೆ ಒಳ್ಳೆಯದು. ಸೊ ಸಿಮ್ ಏನು ಇದು ಮಾಡ್ತೀರೋ ಅವರು ಕೂಡ ಇದೇ ನಂಬರಿಗೆ ವಾಟ್ಸಪ್ ಮಾಡಿ ರಿಮೈಂಡ್ ಮಾಡಿ, ಆಯಿತಾ. ಕಾಲ್ ರಿಸೀವ್ ಮಾಡಿಲ್ಲ ಅಂತ ಬೇಜಾರಾಗಬೇಡಿ, ಒಬ್ಬರ ಹತ್ರ ಮಾತಾಡ್ತಾ ಇರ್ತೀವಿ, ಸೊ ಇನ್ನೊಬ್ರು ಕಾಲ್ ರಿಸೀವ್ ಮಾಡೋಕ್ಕಾಗಿರಲ್ಲ. ಕಂಪ್ಲೀಟಾಗಿ ಕೆಲವು ಸಲ ಆನ್ಲೈನ್ ಕನ್ಸಲ್ಟೇಷನ್ಸ್ ಇರುತ್ತೆ, ಆ ಟೈಮಲ್ಲಿ ಕಾಲ್ ರಿಸೀವ್ ಮಾಡಿರಲ್ಲ, ಇಲ್ಲ ಕ್ಲಾಸಸ್ ನಡೀತಾ ಇರುತ್ತೆ. ಸೊ ನ್ಯೂಮರಾಲಜಿ ಯಾರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅವರು ಕೂಡ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಅವರಿಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಕೂಡ ನಾವು ಫೋನ್ ರಿಸೀವ್ ಮಾಡಿರಲ್ಲ. ಸೊ ಹಾಗಾಗಿ ಬ್ಯುಸಿ ಇದ್ದಾಗ ಫೋನ್ ಅವಾಯ್ಡ್ ಮಾಡಿರ್ತೀನಿ, ಮಾಮೂಲಿ ಟೈಮಲ್ಲಿ ಫೋನ್ ಅವಾಯ್ಡ್ ಮಾಡಲ್ಲ. ಬಟ್ ಏನಂದರೆ ತುಂಬ ಸ್ಟ್ರೆಸ್ ಮಾಡಬೇಡಿ ಅಷ್ಟೇ. ನೀವೇ ಹೋಗಿ ಹುಡುಕಿದ್ರೂ ಕೂಡ ಅಷ್ಟು ಈಸಿಯಾಗಿ ಸಿಗೋಲ್ಲ. ಸೊ ಬೇರೆಯವ್ರಿಗೂ ಕೂಡ ನಂಬರ್ ಅಷ್ಟು ಈಸಿಯಾಗಿ ಸಿಗೋಲ್ಲ. ನಂಬರ್ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ನಿಮ್ಮ ಹೆಸರ ಬಗ್ಗೆ ಏನು ತಿಳ್ಕೋಬೇಕು, ಮತ್ತು ಕಂಪ್ನಿ ನೇಮ್ ಏನಾರು ಇತ್ತು ಅಂದರೆ ಕಂಪ್ನಿ ನಿಮಗೆ ಸೆಟ್ ಆಗುತ್ತಾ ಇಲ್ವಾ, ನಿಮ್ಮ ವಿಸಿಟಿಂಗ್ ಕಾರ್ಡ್ ಅನಾಲಿಸಿಸ್ ಬೇಕು ಅಂದರೆ ವಿಸಿಟಿಂಗ್ ಕಾರ್ಡಲ್ಲಿ ಏನು ಸಮಸ್ಯೆ ಇದೆ ಇವು ಮೂರನ್ನು ಕಳಿಸಿ, ನಾನು ಅದನ್ನು ಪ್ರಿಡಿಕ್ಷನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಕೊಡ್ತೀನಿ. ಸೊ ಏನಾದರೂ ಡೌಟ್ ಇತ್ತು ಅಂದರೆ ಈ ನಂಬರಿಗೆ ಕಾಲ್ ಮಾಡಿ, ಅಥವಾ ನಾನು ಕಾಲ್ ಮಾಡಿ, ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಆಫೀಸ್ ನಂಬರ್ ಡೈವರ್ಟ್ ಆಗುತ್ತೆ. ಸೊ ಅಲ್ಲಿ ನೀವು ನಂಬರ್ನ ಪಿಕ್ ಮಾಡಿದರೆ ಒಂದು ಮಾಮೂಲಿ IVR ಸಿಸ್ಟಮ್ ಅದು. ಸೊ 8-10 ಜನ ಒಟ್ಟಿಗೆ ಇರ್ತಾರೆ ಅಲ್ಲಿ. ಯಾರಿಗಾರು ನೀವು ಡೀಟೇಲ್ಸ್ನ ತಿಳಿಸಿರಿ, ಅವ್ರು ಅಪ್ಡೇಟ್ ಮಾಡಿದ್ಮೇಲೆ ನಾನು ನಿಮಗೆ ರಿಟರ್ನ್ ಕಾಲ್ ಮಾಡಿ ಮಾತಾಡ್ತೀನಿ. ಅಪಾಯಿಂಟ್ಮೆಂಟ್ ಬೇಕಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಮೆಸೇಜ್ ಮಾಡಿ ನಾನು ಲಿಂಕ್ನ ಕಳಿಸ್ತೀನಿ. ಮಿಕ್ಕಿದ್ದೆಲ್ಲ ಅಲ್ಲೇ ಗೊತ್ತಾಗ್ತದೆ ಒಂದು ವೀಡಿಯೋದಲ್ಲಿ ಯಾವ ರೀತಿ ಏನಿತ್ತು ಅಂತ. ಯೂಸ್ ಮಾಡ್ಕೊಳ್ಳಿ. ಸಿಸ್ಟಮಾಗಿ ಕೆಲಸ ಮಾಡಿದ್ರೆ ಮಾತ್ರ ಈಸಿ ಆಗೋದು. ಏನಕ್ಕೆ ಅಂದರೆ ಇಲ್ಲಿ ಫ್ರೀ ಅನ್ನೋ ಕಾನ್ಸೆಪ್ಟಲ್ಲಿ ಪೇದ್ ಅಥವಾ ಅದು ಕೋರ್ಸ್ ಇದಾಗಲಿ ಫೀಸಲ್ಲಿ ಆ ಕಾನ್ಸೆಪ್ಟಲ್ಲಿ ಮಾಡ್ತಾರಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅಥವಾ ಯಾರಿಗೆ ಇದ್ರ ಮೇಲೆ ಒಂದು ಭಯ ಇರುತ್ತೆ ಅಥವಾ ಗೊತ್ತಿರಲ್ಲ, ನಂಬಾರ್ದು ಅಂಥವರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋಂಥದ್ದು. ಸ್ವಲ್ಪ ಒಂದು ಸರ್ವಿಸ್ ಓರಿಯೆಂಟೇಷನಲ್ಲೇ ಮಾಡ್ತಾ ಇರೋದು. ಏನಂದರೆ ಇದೇನಿದೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಮಿಕ್ಕಿದ ನಾನು ಜಾಸ್ತಿ ಹೇಳಲ್ಲ ವೀಡಿಯೋದಲ್ಲಿ. ನಿಮ್ಗೆ ಯಾರು ಅವಶ್ಯಕತೆ ಇದೆ ಅವರಿಗೆ ಈ ನಿಮ್ಮ ಒಂದು ಹೆಸರುಗಳನ್ನ, ಮಕ್ಕಳದಾಗಲಿ ಮಕ್ಕಳ ಹೆಸರನ್ನ ಇಟ್ಟಿದ್ದು ಅಂತಂದರೆ, ಮತ್ತು ನಿಮ್ಮ ಮಕ್ಕಳದೇನಿದೆ ಹೆಸರು ಸರಿ ಇದೆಯೋ ತಪ್ಪು ಅದನ್ನು ಕಳಿಸ್ಬೇಕಂತಂದರೆ ಈ ಒಂದು ಇದಕ್ಕೆ ನಿಮ್ಮ ಫುಲ್ ನೇಮ್ನ ಕಳಿಸಿ ಮತ್ತು ಜೊತೆಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಕೂಡ ಕಳಿಸಿ. ಎರಡನ್ನೂ ಕಳಿಸ್ತು ಅಂತಂದರೆ ನಾನು ಟೈಮ್ ಸಿಕ್ಕಿದಾಗ, ಪ್ರಾಮಿಸ್ ಮಾಡೋಕ್ಕಾಗಲ್ಲ, ತುಂಬ ಮೆಸೇಜ್ ಬಂದಿರುತ್ತೆ, ತೋರಿಸ್ಬೋದು ನಾನು. ಬಟ್ ನಾನು ಟೈಮ್ ಸಿಕ್ಕಿದಾಗ, ಅವಶ್ಯಕತೆ ಸಿಕ್ಕಿದಾಗ ಹಿಂದೆಯಿಂದ ವೀಡಿಯೋಸ್ಗಳು ಮಾಡ್ತಾ ಹೋಗ್ತಾ ಇರ್ತೀನಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಅದು ಜಾಯಿನ್ ಆಗಿ. ಎಲ್ಲ ಗ್ರೂಪ್ ಡಿಸ್ಕಷನ್ಗಳಿರುತ್ತೆ, ಅಲ್ಲೇ ಬೇಕಾದ್ರೆ ನೀವು ಡೈರೆಕ್ಟಾಗಿ ಕೇಳ್ಕೊಳ್ಳಿ, ಸ್ಪಾಟಲ್ಲೇ ಹೇಳ್ತೀನಿ ನಾನು. ಸೊ ಅದನ್ನು ಕೂಡ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಬಟ್ ಅದನ್ನು ಅಲ್ಲೇ ಆ ಮೂಮೆಂಟ್ ಅಲ್ಲೇ ಕೇಳ್ಕೊಳ್ಳಿ. ಒಂದೊಂದು ದಿನ ಬರೀ ನೇಮ್ ಡಿಸೈನ್ ಮಾತ್ರ ಮಾತಾಡ್ತೀವಿ, ನೇಮ್ಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ ವಾರಾಗೊಂದ್ಸಲ. ಆ ದಿನ ಬಂದಲ್ಲಿ ಮಾತಾಡ್ಕೊಳ್ಳಿ. ಸೊ ಇದ್ರ ಮೇಲೆ ವೀಡಿಯೋ ಎಳೆಯೋದು ಬೇಡ. ಏನೇ ಡೌಟ್ ಇದ್ರೂ ಕೂಡ ಈ ನಂಬರಿಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ. ಯಾರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅವರು ಕೂಡ ನಂಬರಿಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.